ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ತುಮಕೂರು ಜಿಲ್ಲಾ ಮೋಟಾರ್ ವಾಹನ ಚಾಲನಾ ಒಕ್ಕೂಟದಿಂದ ಕಂಪ್ಯೂಟರ್ ಆನ್ಲೈನ್ ಸೇವಾ ಕೇಂದ್ರವನ್ನು ಆರಂಭಿಸಲಾಯಿತು. ತುಮಕೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಆದ ಎವಿ ಪ್ರಸಾದ್ ಅವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಶಿವಕುಮಾರ್ ಡಿ ಅವರು ನೆರವೇರಿಸಿದರು. ತುಮಕೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ಎವಿ ಪ್ರಸಾದ್ ಅವರು ಮಾತನಾಡಿ, ಮೊದಲಿಗೆ ಯಾವ ರೀತಿ ವಾಹನ ಚಾಲನೆ ಮಾಡಬೇಕು ಅಂತ ತರಬೇತಿಯಲ್ಲಿ ಹೇಳಿಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ವಾಹನ ಅಪಘಾತ ತುಮಕೂರು ಜಿಲ್ಲೆ 2ನೇ ಸ್ಥಾನದಲ್ಲಿದೆ. ವಾಹನ ಕಲಿಯಲು ಬರುವವರಿಗೆ ಒಳ್ಳೆಯ ತಿಳುವಳಿಕೆ ಹಾಗೂ ಸಿಗ್ನಲ್ ತಿಳಿಸಿಕೊಡಬೇಕು ಅಂತ ತಿಳಿಸಿದ್ರು. ಈ ದಿನ ನಮ್ಮ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ಒಂದು ಆಫೀಸ್ ಓಪನ್ ಮಾಡಿದ್ದಾರೆ. ನಾವು ಬಂದಾಗಿಂದ ಡ್ರೈವಿಂಗ್ ಸ್ಕೂಲ್ ಹೇಳ್ತಾ ಇದ್ದು ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಒಂದು ಟ್ರೈನಿಂಗ್ ಸೆಂಟರ್ ಕೊಡಿ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುಂಬ ಜನ ಟ್ರೈನಿಂಗ್ 90 ಡ್ರೈವಿಂಗ್ ಸ್ಕೂಲ್ ಇರೋದ್ರಿಂದ ಎಲ್ಲ ಒಂದು ಹಾಲ್ ತಗೊಂಡು ಒಂದು ಸೈಂಟಿಫಿಕ್ ಆಗಿ ಟ್ರೈನಿಂಗ್ ಮಾಡಿ ಅಂತ ಫಸ್ಟಿಂದ ಹೇಳ್ತಾ ಇದ್ವಿ. ಇವತ್ತು ಒಂದು ಆಫೀಸ್ ಓಪನ್ ಮಾಡಿದ್ದಾರೆ. ಇಲ್ಲಿ ಈ ಆಫೀಸಲ್ಲಿ ಎಲ್ಲ ಡ್ರೈವಿಂಗ್ ಸ್ಕೂಲ್ನವರು ಸೇರಿ ಕ್ಯಾಂಡಿಡೇಟ್ಸ್ಗೆ ಒಳ್ಳೆ ತಿಳುವಳಿಕೆ ಕೊಡಬೇಕು, ಸಿಗ್ನಲ್ಸ್ ಹೇಳ್ಕೊಡ್ಬೇಕು, ಮತ್ತು ಅವ್ರಿಗೆ ಯಾವ ಥರ ರೋಡಲ್ಲಿ ವೆಹಿಕಲ್ ಓಡಿಸ್ಬೇಕಂತ ಹೇಳ್ಕೊಡ್ಬೇಕು. ನಮ್ಮ ತುಮಕೂರು ಜಿಲ್ಲೆ 2ನೇ ಸ್ಥಾನದಲ್ಲಿ ಇದೆ ಆಕ್ಸಿಡೆಂಟ್ಸಲ್ಲಿ, ಅದು ಕಮ್ಮಿ ಆಗಬೇಕಂತ ನಮ್ಮ ಉದ್ದೇಶ. ಹಂಗಾಗಿ ಇವ್ರ ಡ್ರೈವಿಂಗ್ ಸ್ಕೂಲಿಂದ ಆಗೋದು ತುಂಬ ಫಸ್ಟ್ ಇವ್ರು ಟ್ರೈನಿಂಗ್ ಕೊಡೋದು ಡ್ರೈವಿಂಗ್ ಸ್ಕೂಲ್ ಅಲ್ವಾ. ಹಂಗಾಗಿ ಡ್ರೈವಿಂಗ್ ಸ್ಕೂಲಲ್ಲಿ ಚೆನ್ನಾಗಿ ಕಲ್ಸ್ಕೊಟ್ರೆ ಅವ್ರಿಗೆ ಇವ್ರು ಏನು ಹೇಳ್ಕೊಡ್ತಾರೋ ಅದೇ ಅವ್ರಿಗೆ ಲೈಫ್ ಡ್ರೈವಿಂಗ್ ಸ್ಕಿಲ್ಲಲ್ಲಿ ಇರ್ತದೆ. ಅಲ್ಲೇ ನಮ್ಮ ಸ್ಕೂಲಲ್ಲಿ ಇದ್ರೆ ಹೇಳ್ಕೊಟ್ಟಿದ್ರು, ನಾನು ಇದರ ಕೇರ್ಫುಲ್ ಓಡಿಸ್ಬೇಕು, ಡಿಫೆನ್ಸಿವ್ ಡ್ರೈವಿಂಗ್ ಓಡಿಸ್ಬೇಕಂತ ಅವ್ರು ಇರ್ತದೆ. ಹಾಗಾಗಿ ಇವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲ ಕಂಪ್ಯೂಟರ್ಸ್ ಆನ್ ಮಾಡಿ ಕಂಪ್ಯೂಟರ್ಸ್ ಟೆಸ್ಟ್ ತೋರಿಸ್ಬೇಕು. ಆಮೇಲೆ ಈ CDs ಎಲ್ಲ ಕೊಡ್ತೀವಿ ನಾವು. CDs ಎಲ್ಲ ಹಾಕಿ ಅವ್ರು ಡಿಸ್ಪ್ಲೇ ಮಾಡಿ ತೋರಿಸಿ ಯಾವ ಥರ ಡಿಫೆನ್ಸಿವ್ ಡ್ರೈವಿಂಗ್ ಮಾಡಬೇಕು, ಯಾವ ಥರ ಟ್ರಾಫಿಕ್ ಲೇನ್ಸ್ ಮೇಂಟೈನ್ ಮಾಡಬೇಕು ಅಂತೆಲ್ಲ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಹಾಗಾಗಿ ಒಳ್ಳೇದಾಗಲಿ ಅಂತ ನಮ್ಮ ಉದ್ದೇಶ. ಸರ್, ತುಮಕೂರು ಜಿಲ್ಲೆಯಲ್ಲಿ ಎಲ್ಲೂ ರಾಜ್ಯದೇ ಇಲ್ಲ ಸರ್ ಒಕ್ಕೂಟದಲ್ಲಿ ಆಗಿರೋಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಆನ್ಲೈನ್ನ ಒಂದು ಕಂಪ್ಯೂಟರ್ ಆಪ್ರೇಟ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿದ್ರ ತುಮಕೂರು ತುಮಕೂರಿನಲ್ಲಿ ತಾವು ಸಾರಿಗೆ ಅಧಿಕಾರಿಗಳಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ಅಲ್ಲ, ಇದರಿಂದ ಒಳ್ಳೇದು ನಮ್ಗೆ ಏನಾಗಿದೆ, ಈ ಸ್ಕೂಲ್ ಅವರಿಂದ ಏನು ಒಳ್ಳೇದು ಮಾಡಿದ್ರೆ ನಿಮ್ಗೆ ರೋಡಲ್ಲಿ ಡ್ರೈವರ್ಸ್ಗೆ ಭಾಳ ಒಳ್ಳೇದಾಗ್ತದೆ. ನೀವು ಎಷ್ಟು ಅವ್ರು ಕಲಿಸ್ಕೊಡ್ತೀರೋ ಅಷ್ಟು ಅನುಕೂಲ ಆಗ್ತದೆ, ಅವ್ರಿಗೆ ಆಕ್ಸಿಡೆಂಟ್ಸ್ ಕಮ್ಮಿ ಆಗ್ತದೆ. ಹಾಗಾಗಿ ಅವ್ರು ಮಾಡಿದ್ದು ಒಳ್ಳೇದು ಉದ್ದೇಶ ಎಲ್ಲ ಒಳ್ಳೇದಾಗಲಿ ಅಂತ ನಾವು ಬಯಸ್ತೀವಿ. ವಿಶೇಷವಾಗಿ ಹಿರಿಯ ಬ್ರೇಕ್ ಇನ್ಸ್ಪೆಕ್ಟರ್ ಆದ ಶದ್ರುಲ್ ಶರೀಫ್ ಅವರು ನೂತನ ಆನ್ಲೈನ್ ತರಬೇತಿ ಕೇಂದ್ರದ ಆರಂಭಕ್ಕೆ ಶುಭಾಶಯ ತಿಳಿಸಿದರು. ತುಮಕೂರು ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿ, ನಮ್ಮ ತುಮಕೂರಿನಲ್ಲಿ ಸುಮಾರು 80 ಡ್ರೈವಿಂಗ್ ಶಾಲೆಗಳಿದ್ದು ಆನ್ಲೈನ್ ಸೇವೆಯನ್ನು ಎಲ್ಲ ಡ್ರೈವಿಂಗ್ ಶಾಲೆಗಳಿಗೆ ಮಾತ್ರ ಮಾಡಿರುವುದಾಗಿ ತಿಳಿಸಿದರು. ನಮ್ಮ ತುಮಕೂರು ಜಿಲ್ಲಾ ಮೋಟಾರ್ ಚಾಲನಾ ತರಬೇತಿ ಸಂಸ್ಥೆಗಳ ಒಕ್ಕೂಟದಿಂದ ನಾವು ಒಂದು ಆನ್ಲೈನು ಕಾರ್ಯಕ್ರಮ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಇವತ್ತು ಸಾರಿಗೆ ಅಧಿಕಾರಿಯ ಮುಖಾಂತರ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಈ ಒಂದು ವ್ಯವಸ್ಥೆ ತುಮಕೂರು ಜಿಲ್ಲಾ ಎಲ್ಲ ತಾಲೂಕುಗಳಿಗೂ ಮತ್ತು ತುಮಕೂರಿನ ಎಲ್ಲ ಸಾರ್ವಜನಿಕರಿಗೆ ಆನ್ಲೈನ್ ಆಗಿರೋದ್ರಿಂದ ನಮ್ಮ ಒಕ್ಕೂಟದಿಂದ ಅನುಕೂಲ ಆಗಲಿ ಅಂತ ಇವತ್ತೊಂದು ಆನ್ಲೈನ್ ಓಪನ್ ಮಾಡಿ ಸಾರ್ವಜನಿಕರು ಬಂದು ಇಲ್ಲಿ ಸಹಕರಿಸಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಮತ್ತು ನಮ್ಮ ಡ್ರೈವಿಂಗ್ ಸ್ಕೂಲ್ ಒಕ್ಕೂಟದಿಂದ ನಾವು ಸಣ್ಣ ಒಂದು ಸಾರ್ವಜನಿಕರಿಗೆ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಯಾವುದೇ ಥರದ ಇಲ್ಲದ ನಾವು ಒಕ್ಕೂಟದಿಂದ ಇವತ್ತು ಜಿಲ್ಲಾ ಒಂದು ಸಂಸ್ಥೆ ಹಿಂದಿನ ನಮ್ಮ ಭಟ್ರು ಮತ್ತು ಸಾಧಾರಣ ಅವರೆಲ್ಲ ಯೂನಿಯನ್ ನಡೆಸ್ಕೊಂಡ್ಬಂದಿದ್ರು. ಈ ಡ್ರೈವಿಂಗ್ ಸ್ಕೂಲು ಸಂಸ್ಥಾಪಕ ನಮ್ಮ ಸಿದ್ಧಗಂಗಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಸೀನಣ್ಣನವರು ಇದು ಸ್ಟಾರ್ಟ್ ಮಾಡಿದಂಥ ಒಂದು ಸಂಸ್ಥೆ. ಅವರಿಂದ ಸ್ಟಾರ್ಟ್ ಆಗಿದೆ. ಇವತ್ತು 80ರಿಂದ 90 ಸ್ಕೂಲು ನಮ್ಮ ಜಿಲ್ಲೆಗೆ 80ರಿಂದ 90 ಸ್ಕೂಲ್ ಇದ್ದಾವೆ. ಅದು ಮಧುಗಿರಿ ಮತ್ತು ಟಿಪ್ಟೂರು ಹೊರತುಪಡಿಸಿ ಅವು ಸೇರ್ಕೊಂಡೆಲ್ಲ ಒಂದು 150 ಸ್ಕೂಲ್ ಆಗ್ತಿವೆ. 150 ಸ್ಕೂಲ್, ಒಂದು ಸ್ಕೂಲಲ್ಲಿ ಹತ್ತತ್ರ ಒಂದು 5ರಿಂದ 6 ಜನ ಒಂದು ಸಂಸಾರ ನಾವು ಅವ್ರನ್ನ ನಡೆಸ್ಕೊಂಡು ನಮ್ಮ ಒಂದು ಕುಟುಂಬದಂತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ಮುಂದೆ ನಮ್ಮ ಒಂದು ಡ್ರೈವಿಂಗ್ ಒಕ್ಕೂಟದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ಒಂದು ಆನ್ಲೈನ್ ಕಾರ್ಯಕ್ರಮವನ್ನು ಇಟ್ಕೊಂಡು ಓಪನ್ ಮಾಡ್ತಾ ಇದ್ದೀವಿ. ಕಮ್ಮಿ ಖರ್ಚಿನಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇದೆಲ್ಲ ಸಹಕರಿಸಿ ಮತ್ತು ನಾವು ಎಲ್ಲ ಡ್ರೈವಿಂಗ್ ಸ್ಕೂಲ್ ಪ್ರಿನ್ಸಿಪಾಲ್ರು ಒಂದು ಒಮ್ಮತದಿಂದ ಒಂದು ಯೂನಿಟ್ ಇರೋದ್ರಿಂದ ಇದು ಮಾಡೋಕ್ಕೆ ಸಾಧ್ಯ ಆಯಿತು. ಇಡೀ ಸ್ಟೇಟ್ಗೆ ನಮ್ಮ ಡ್ರೈವಿಂಗ್ ಸ್ಕೂಲು ಒಂದು ಮಾದರಿಯಾಗಿ ಬೆಳೆದಿದ್ದೀವಿ. ಇದೇ ರೀತಿ ನಮ್ಮ ಸಿದ್ಧಗಂಗೆ ಮಠ ಸ್ವಾಮಿಗಳ ಆಶೀರ್ವಾದದಿಂದ ಉದ್ಘಾಟನೆ ಆದಂಥ ಇದು ಕಾರ್ಯಕ್ರಮ. ಅವರ ಆಶೀರ್ವಾದ ಮತ್ತು ಎಲ್ಲ ಸ್ವಾಮಿಗಳ ಆಶೀರ್ವಾದದಿಂದ ಎಲ್ಲ ತುಮಕೂರಿನ ಜನತೆಯ ಆಶೀರ್ವಾದದಿಂದ ಇದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ. ಇವತ್ತು ವಿಶೇಷವಾದಂಥ ಒಂದು ತರಗತಿಗಳನ್ನು ಇವತ್ತು ಸಾಹೇಬರು ಮಾನ್ಯ
ಸಾರಿಗೆ ಇಲಾಖೆಯ ಮುಖ್ಯಸ್ಥರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಸಾಹೇಬರ ನೇತೃತ್ವದಲ್ಲಿ ಅವರ ಅಮೃತಾಸ್ತದಿಂದ ಇವತ್ತು ಒಂದು ಉದ್ಘಾಟನೆ ಆಗಿದೆ. ಕಾರಣ ಇಷ್ಟೇ, ಸಾಹೇಬರು ಬಂದಾಲಿಂದಲೂ ಕೂಡ ನಮ್ಮ ಡ್ರೈವಿಂಗ್ ಶಾಲೆಯ ಎಲ್ಲ ಮುಖ್ಯಸ್ಥರಿಗೆ ಮತ್ತು ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ತಿದ್ರು, ನೀವೆಲ್ಲರೂ ಒಂದು ಕಡೆ ಸೇರಿ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಏನು ಅನಾಹುತಗಳಾಗ್ತವೆ, ಅಪಘಾತಗಳಾಗ್ತವೆ, ಅವೆಲ್ಲ ತಡೀಲಿಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾಗಬೇಕು. ಒಂದು ವಿಶೇಷವಾದಂಥ ಒಕ್ಕೂಟ ನೀವೇ ಕೂಡ ರಚನೆ ಮಾಡಿಕೊಂಡು ಅಲ್ಲಿ ವಿಶೇಷವಾದಂಥ ತರಗತಿಗಳನ್ನು ಕೊಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಸಾಕಷ್ಟು ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ತರಬೇತಿ ಶಾಲೆಯ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಕುಮಾರ್ ಅವರು, ಇಡೀ ಅವರ ಪದಾಧಿಕಾರಿಗಳು, ಸಾರ್ವಜನಿಕರೆಲ್ಲರೂ ಸೇರಿ ಒಂದು ಕಡೆ ಒಂದು ತರಬೇತಿ ಕೊಡುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಹಾಗಾಗಿ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹೇಳಿದಂತೆ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ತುಮಕೂರು ಜಿಲ್ಲೆ 2ನೇ ಸ್ಥಾನದಲ್ಲಿ ಏನಿದೆ ಇವತ್ತು ಅಪಘಾತ ವಿಚಾರದಲ್ಲಿ, ಅದನ್ನ ತಾವೆಲ್ಲರೂ ಕೂಡ ತಡೆಗಟ್ಟಿ ಒಂದು ಉತ್ತಮ ವಾತಾವರಣವನ್ನು ಇಡೀ ತುಮಕೂರು ಜಿಲ್ಲೆ ಒದಗಿಸಬೇಕಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಹಾಗಾಗಿ ವಿಶೇಷವಾಗಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ತರಬೇತಿ ಶಾಲೆ ಒಕ್ಕೂಟದಿಂದ ಈ ಒಂದು ತರಬೇತಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿ. ತಾವೆಲ್ಲರೂ ಕೂಡ ಸಾಹೇಬರು ಕೂಡ ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಒಳ್ಳೇದಾಗಲಿ ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಾವೆಲ್ಲರಿಗೋಸ್ಕರ ನಾನು ಮಾತನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ತುಮಕೂರು ಚಾಲನಾ ತರಬೇತಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಶಿವಕುಮಾರ್, ಉಪಾಧ್ಯಕ್ಷರು ಆದ ಸುರೇಶ್ ಕುಮಾರ್ ಟಿಸಿ, ಪ್ರಧಾನ ಕಾರ್ಯದರ್ಶಿಯಾದ ಬಸವರಾಜಯ್ಯ ಎಚ್, ಖಜಾಂಚಿ ನಾಗೇಶ್ ಎಚ್ಆರ್, ತುಮಕೂರು ಜಿಲ್ಲಾ ತರಬೇತಿ ಸಂಸ್ಥೆ ಸರ್ವ ಸದಸ್ಯರುಗಳು ಹಾಜರಿದ್ದರು. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.